ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬರೋಬ್ಬರಿ 1 ಗಂಟೆ 11 ನಿಮಿಷ 1 ಗಂಟೆ 11 ನಿಮಿಷಕ್ಕೆ ರಾಜ್ಯಸಭೆಯಲ್ಲಿ ವಕ್ಫ್ ಮಸೂದೆ ಅಂಗೀಕೃತಗೊಂಡಿತ್ತು. ಇವತ್ತು 4ನೇ ತಾರೀಕು ಬೆಳಗಿನ ಜಾವ, ಅಂದರೆ 3ನೇ ತಾರೀಕಿನ ಮಧ್ಯರಾತ್ರಿ ಬೆಳಗಿನ ಜಾವ 1 ಗಂಟೆ 11 ನಿಮಿಷಕ್ಕೆ ಧ್ವನಿಮತದ ಮೂಲಕ ಅಂಗೀಕಾರ ಆಯಿತು. ಅದು ಬಹಳ ವಿಶೇಷವಾಗಿದ್ದು. ನಿಮಗೆ ಗೊತ್ತು, NDA 125 ಮತಗಳ ಬೆಂಬಲವನ್ನು ಹೊಂದಿತ್ತು. ಇಂಡಿಯಾ ಅಲಯನ್ಸು 87 ಮತಗಳನ್ನು ಹೊಂದಿತ್ತು. YSRCP ಹಾಗೂ ಬಿಜು ಜನತಾದಳ ಎರಡೂ ಪ್ರತ್ಯೇಕವಾಗಿ ಉಳಿದಿದ್ದು. ಅವರ ನಿಲುವು ಏನು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಕೊನೆಯ ಕ್ಷಣದಲ್ಲಿ ಇದ್ದಕ್ಕಿದ್ದ ಹಾಗೆ ಬಿಜು ಜನತಾದಳ ತನ್ನ ವಿಪ್ಪನ್ನು ಹಿಂತೆಗೆದುಕೊಳ್ಳುತ್ತೆ. ಯಾರಿಗೆ ಬೇಕೋ ಅವ್ರಿಗೆ ಮತ ಹಾಕಿ ವಿವೇಚನೆ ನಿಮಗೆ ಬಿಟ್ಟದ್ದು ಅಂತ ಹೇಳುತ್ತೆ. ಹೇಳಿದ ಮೇಲೆ ಯಾರಿಗೆ ಮತ ಹಾಕ್ತಾರೆ ಅನ್ನೋದ್ರ ಕುರಿತು ಜಿಜ್ಞಾಸೆ ಉಂಟಾಗಿರುತ್ತೆ. ಆದರೆ ಆ ಸಂಭವವೇ ಉಂಟಾಗುವುದಿಲ್ಲ, ಆ ಪ್ರಮೇಯವೇ ಬರೋದಿಲ್ಲ. ಇದ್ದಕ್ಕಿದ್ದ ಹಾಗೆ ಯಾವಾಗ ಚರ್ಚೆ ಮುಗಿಯುತ್ತೋ ಕೊಟ್ಟ ಕಡೆಯದಾಗಿ ಯಥಾ ಪ್ರಕಾರ ಅಲ್ಪಸಂಖ್ಯಾತರ ಖಾತೆಯ ಸಚಿವರಾದಂಥ, ಸಂಸದೀಯ ಖಾತೆಯ ಸಚಿವರೂ ಕೂಡ ಆಗಿರುವಂಥ ಕಿರಣ್ ರಿಜಿಜು ಅವರು ಇಡೀ ದಿವಸ ನಡೆದಂಥ ಬೆಳವಣಿಗೆಯ ಬಗ್ಗೆ ತುಂಬ ಕ್ಲುಪ್ತವಾಗಿ, ಸಮಯ ಬಹಳ ಆಗಿರೋದ್ರಿಂದ ತುಂಬ ಕ್ಲುಪ್ತವಾಗಿ ವಿಷಯವನ್ನು ಹೇಳ್ತಾರೆ. ಬಹಳಷ್ಟು ಜನ ಭಿನ್ನಮತವನ್ನು ಹೇಳಿದ್ರಿ. ಮುಸಲ್ಮಾನರನ್ನು ಒಡೆಯುವಂಥ ಕೆಲಸ ಆಗ್ತಾಯಿದೆ ಅಂತ ಹೇಳಿದ್ರಿ. ಮುಸಲ್ಮಾನರನ್ನು ಬಳಸ್ಕೊಳ್ಳುವಂಥ ಕೆಲಸ ಆಗ್ತಾಯಿದೆ ಅಂತ ಹೇಳಿದ್ರಿ. ಅದೆಲ್ಲವೂ ಸುಳ್ಳು. ಇದು ಎಲ್ಲವೂ ಕೂಡ ಆ ಮುಸಲ್ಮಾನ ಸಮಾಜದ ಅಭ್ಯುದಯಕ್ಕಾಗಿ ಮಾಡ್ತಾ ಇರುವಂಥ ಕೆಲಸ. ಈ ದೇಶದಲ್ಲಿ ಅನಗತ್ಯವಾಗಿ ಮುತುವಲ್ಲಿಗಳು ಯಾವ ಹಗಲು ದರೋಡೆ ಕೆಲಸವನ್ನು ಮಾಡ್ತಾಯಿದ್ರು ಅದಕ್ಕೊಂದು ಇತಿಶ್ರೀ ಹಾಡುವಂಥ ಪ್ರಕ್ರಿಯೆಯನ್ನು ನಾವು ಮಾಡಿದ್ದೇವೆ. ಜೊತೆಗೆ ಆ ಸಮಾಜಕ್ಕೆ, ಬೇರೆ ಬೇರೆ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ಆಗ್ತಾ ಇದೆ. ಆದ್ದರಿಂದ ಎಲ್ಲರೂ ಇದನ್ನು ಅನುಮೋದಿಸಿ, ಎಲ್ಲರೂ ಸಮರ್ಥನೆ ನೀಡಿ ಮತವನ್ನು ಹಾಕಿ ಅಂತ ಕೊನೆಯದಾಗಿ ಕೇಳ್ಕೊತಾರೆ. ಕೇಳ್ಕೊಂಡ್ಮೇಲೆ ಇನ್ನು ಜಗದೀಪ್ ಧನ್ಖಡ್ ಅವರು ಸಭಾಪತಿಯಾಗಿ ಕೂತಿರ್ತಾರೆ. ಅವರು ಇದ್ದಕ್ಕಿದ್ದ ಹಾಗೆ ಕೇಳ್ತಾರೆ. 1 ಗಂಟೆ 11 ನಿಮಿಷಕ್ಕೆ ಕೇಳ್ತಾರೆ, ಏನಂತ, ಈ ಸರ್ಕಾರದ ನಿರ್ಣಯಕ್ಕೆ ನೀವು ಬೆಂಬಲಿಸ್ತೀರಾ ಅಂತ. ಎಲ್ಲರೂ ಹಾಂ ಅಂತ ಕೂಗ್ತಾರೆ, ಎಸ್ ಅಂತ ಹೇಳ್ತಾರೆ. ಇನ್ನೊಂದು ಇಲ್ಲ ಅನ್ನೋರು ಹೇಳ್ರಿ ಅಂತಾರೆ. ಅವರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಅದಾದಮೇಲೆ ಮತ್ತೆ ಇದನ್ನು ವೋಟಿಂಗಿಗೆ ಹಾಕಬೇಕು ಅನ್ನುವಂಥ ಪ್ರಮೇಯ ಬರೋದಿಲ್ಲ. ಆದರೆ ನಿನ್ನೆ ನಡೆದ ವಿದ್ಯಮಾನವನ್ನು ನೋಡಿ, ಲೋಕಸಭೆಯಲ್ಲಿ ಕೂಡ ಓಂ ಪ್ರಕಾಶ್ ಬಿರ್ಲಾ ಅವರು ರಾತ್ರಿ 12 ಗಂಟೆ 17 ನಿಮಿಷ 53 ಸೆಕೆಂಡಿಗೆ ಇದೇ ರೀತಿಯಾದಂಥ ಧ್ವನಿಮತದಲ್ಲಿ ಇಡೀ ಪ್ರಕ್ರಿಯೆಯನ್ನು ಮುಗಿಸುವ ಪ್ರಯತ್ನ ಮಾಡಿದರು. ಆದರೆ ಇದ್ದಕ್ಕಿದ್ದ ಹಾಗೆ ಅಸಾದುದ್ದೀನ್ ಓವೈಸಿ ಎದ್ದು ನಿಲ್ತಾರೆ, ಡಿವಿಷನ್ ಕೇಳ್ತಾರೆ. ಡಿವಿಷನ್ ಕೇಳೋದು ಅಂತಂದರೆ ಮತಗಳಿಗೆ ಹಾಕಬೇಕು, ಯಾರ ಸಂಖ್ಯೆ ಎಷ್ಟಾಗತ್ತೆ ಗೊತ್ತಾಗಲಿ ಅಂತ. ಆ ರೀತಿ ಮಾಡಿದಾಗಲೂ ಕೂಡ ವಿಪಕ್ಷ ಸೋಲನ್ನು ಅನುಭವಿಸಬೇಕಾಗತ್ತೆ. ರಾಜ್ಯಸಭೆಯಲ್ಲಿ ಆ ಪ್ರಮೇಯವೇ ಬರಲಿಲ್ಲ. ಧ್ವನಿಮತದ ಮೂಲಕ ಎಲ್ಲ ತಿದ್ದುಪಡಿಗಳ ಅಂಗೀಕಾರ ಆಯಿತು. ಯಾರ್ಯಾರು ಇದರ ವಿರುದ್ಧವಾಗಿ ತಮ್ಮ ತಮ್ಮ ವಿಷಯವನ್ನು ಮಂಡನೆ ಮಾಡಿದ್ರೋ ಅವಕ್ಕೆಲ್ಲವೂ ಸೋಲಾಯಿತು. ಅಲ್ಲಿಗೆ ಭಾರತ ದೇಶದಲ್ಲಿ ಒಂದು ಹೊಸ ಶಕೆ ಪ್ರಾರಂಭ ಆಯಿತು ಅಂತ ಹೇಳಿದರೆ ಇದು ಖಂಡಿತವಾಗಿ ಉತ್ಪ್ರೇಕ್ಷೆ ಅಲ್ಲ. ನರೇಂದ್ರ ಮೋದಿಯವರು ತಮ್ಮ ಈ ರಾಜಕೀಯ ಜೀವನದಲ್ಲಿ, ಅದು ವಿಶೇಷವಾಗಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಯಾವುದು ಸಾಧ್ಯವೇ ಇಲ್ಲ, ದುಸ್ಸಾಧ್ಯ ಅಂತ ಹೇಳಲಾಗ್ತಾ ಇತ್ತೋ ಅಂಥ ಕೆಲಸಗಳನ್ನು ಅತ್ಯಂತ ಸರಾಗವಾಗಿ ತುಂಬ ತಾಳ್ಮೆಯಿಂದ ಮಾಡಿ ಈಗಾಗಲೇ ತಮ್ಮ ಸಾಮರ್ಥ್ಯವನ್ನು ಮೆರೆದಿದ್ದಾರೆ. ಪ್ರಾರಂಭದಿಂದಲೂ ನೋಡ್ತಾ ಬನ್ನಿ ನೀವು, ಅವ್ರು ಮಾಡಿರೋ ಎಲ್ಲ ಕೆಲಸಗಳು ಕೂಡ ಎಲ್ಲವೂ ಅಸಾಮಾನ್ಯವಾದ ಕೆಲಸಗಳೇ. ಮತ್ತು ಎಲ್ಲವೂ ನಮ್ಮ ಆಲೋಚನಾ ಶೈಲಿಯ ಬಿಂದು ಮುಗಿದ ಮೇಲೆ ಶುರುವಾಗುವಂಥ ಆಲೋಚನೆ ಏನಿದೆ ಅದನ್ನು ಅವರು ಸಾಕಾರಗೊಳಿಸಿರುವಂಥ ವ್ಯಕ್ತಿ. ಆದರೆ ಇದೆಯಲ್ಲ, ಯಾವುದು ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಅಂತ ಇದೆಯಲ್ಲ, ಇದು ಅತ್ಯಂತ ಕ್ಲಿಷ್ಟಕರವಾದ ಕೆಲಸ ಆಗಿತ್ತು. ಇದಕ್ಕೆ ಕಾರಣ ಇದೆ. ಕಾರಣ ಏನು, 2 ಹೇಳ್ತೀನಿ. ಮೊದಲನೇದಾಗಿ, ಈ ಹಿಂದೆ ಮಾಡಿದಂಥ ಫಾರ್ಮುಲಾ ರಿಫಾರ್ಮೇಷನ್ ಏನಿದೆ, 3 ಕಾಯ್ದೆ ತಿದ್ದುಪಡಿ ಏನಿದೆ ಫಾರ್ಮುಲಾ ಕುರಿತಾಗಿ, ಅದರ ಕುರಿತಾಗಿ ಈ ದೇಶದಲ್ಲಿ ಯಾವ ರೀತಿಯಾದಂಥ ಷಡ್ಯಂತ್ರವನ್ನು, ಕುತಂತ್ರವನ್ನು ಮಾಡಲಾಯಿತು ಅಂದರೆ, ಕೊನೆಗೆ ಬಸಂತ ಪಂಚಮಿ ದಿವಸ ನರೇಂದ್ರ ಮೋದಿಯವರೇ ಆ 3 ಬಿಲ್ಲುಗಳನ್ನು ವಾಪಸ್ ಪಡಿಬೇಕಾದಂಥ ಅನಿವಾರ್ಯತೆ ಬಂತು. ಹಾಗೆ ನೋಡಿದರೆ ರೈತರ ಬದುಕಿನಲ್ಲಿ ಬಹಳ ದೊಡ್ಡ ಮಟ್ಟದ ಸುಧಾರಣೆಗೆ ಕಾರಣೀಭೂತ ಆಗಬಹುದಾದಂಥ 3 ಬಿಲ್ಗಳಾಗಿದ್ದವು. ಆದರೆ ವಿಪಕ್ಷದವರು, ವಿದೇಶಿ ಶಕ್ತಿಗಳು ಯಾವ ರೀತಿ ಅಟ್ಟಹಾಸವನ್ನು ಮೆರೆದು ಅಂದರೆ ನರೇಂದ್ರ ಮೋದಿ ಕೂಡ ಕೊನೆಗೆ ಕೈ ಚೆಲ್ಲಬೇಕಾದಂಥ ಪರಿಸ್ಥಿತಿ ಬಂತು. ಎರಡನೇದು CAA NRC ಸಂದರ್ಭದಲ್ಲಿ. CAA ಸಂದರ್ಭದಲ್ಲಿ 100 ದಿನಗಳ ಕಾಲ ನಿರಂತರವಾಗಿ ಶಾಹೀನ್ ಬಾಗ್ ಅನ್ನುವಂಥ ಒಂದು ದೊಡ್ಡದಾದಂಥ ಈ ದೇಶದಲ್ಲಿ
ದಿಲ್ಲಿಯಲ್ಲಿ ನಿರಂತರವಾದ ಪ್ರತಿಭಟನೆ ನಡೆಯುತ್ತೆ. ಮುಸಲ್ಮಾನ ಸಮಾಜದ ಮಹಿಳೆಯರು ಮಕ್ಕಳನ್ನು ಬಳಸಿಕೊಂಡು ಈ ದೇಶದಲ್ಲಿ ಸರ್ಕಾರದ ವಿರುದ್ಧ ಕುತಂತ್ರ ಮಾಡಲಾಗತ್ತೆ. ಈ ದೇಶದಿಂದ ಮುಸಲ್ಮಾನರನ್ನು ಓಡಿಸುವ ಕೆಲಸ ನಡೀತಾ ಇದೆ, ನಿಮ್ಗೆ ಯಾರಿಗೂ ಇಲ್ಲಿರ್ಲಿಕ್ಕೆ ಆಸ್ಪದ ಇಲ್ಲ ಅನ್ನುವಂಥ ಒಂದು ನರೇಟಿವ್ ಸೃಷ್ಟಿ ಮಾಡಿ ದೇಶಾದ್ಯಂತ ಮುಸಲ್ಮಾನರು ರೊಚ್ಚಿಗೆ ಏಳುವಂಥ ಕೆಲಸ ಮಾಡಲಾಗತ್ತೆ. ಕಾಲಾಂತರದಲ್ಲಿ ಕೋವಿಡ್ ಬಂದ ಸಂದರ್ಭದಲ್ಲಿ ಶಾಹೀನ್ ಬಾಗನ್ನು ಖಾಲಿ ಮಾಡಿಸಲಾಗತ್ತೆ. CAA ಜಾರಿಯಾಗಿ 2 ವರ್ಷ ಆಯಿತು. ಅದನ್ನೇ ಪದೇ ಪದೇ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ, ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ, ಕಿರಣ್ ರಿಜಿಜು ಅವರು ಅದನ್ನೇ ಮತ್ತೆ ಪ್ರಸ್ತಾಪಿಸಿದರು. ಯಾವ CAA ಕುರಿತಾಗಿ ಸುಳ್ಳು ಸುದ್ದಿಯನ್ನು ವದಂತಿಯನ್ನು ಹಬ್ಬಿಸಿ ಮುಸಲ್ಮಾನರಲ್ಲಿ ಆತಂಕವನ್ನು ಉಂಟು ಮಾಡಿದರೋ ಅಂಥ CAA ಜಾರಿಯಾಗಿ 2 ವರ್ಷ ಆಗಿದೆ. ಇಲ್ಲಿವರೆಗೂ ಭಾರತದ ಒಬ್ಬನೇ ಒಬ್ಬ ಮುಸಲ್ಮಾನನನ್ನು ಹೊರಗೆ ಕಳಿಸಲಾಗಿಲ್ಲ. ಅದೇ ರೀತಿಯಾದಂಥ ಈ ಬಾರಿ ನಡೆದಂಥ ಈ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ವಿಧೇಯಕ, ಇದರಲ್ಲಿ ಏನು ಹೇಳಲಾಯಿತು, ಈ ದೇಶದಲ್ಲಿ ಮುಸಲ್ಮಾನರ ಯಾವ ಆಸ್ತಿಗಳು ಉಳಿಯೋದಿಲ್ಲ, ನಮ್ಮ ಮಜಾರ್ ಉಳಿಯೋದಿಲ್ಲ, ನಮ್ಮ ಮಸೀದಿ ಉಳಿಯೋದಿಲ್ಲ, ನಮ್ಮ ಕಾಂಪ್ಲೆಕ್ಸ್ಗಳು ಉಳಿಯೋದಿಲ್ಲ, ನಮ್ಮ ಕಬರಸ್ಥಾನಗಳು ಉಳಿಯೋದಿಲ್ಲ, ನಮ್ಮ ಹೆಣವನ್ನು ಹೂಳಲಿಕ್ಕೆ ಆಗೋದಿಲ್ಲ, ಕಬರ್ಗಳು ಸಿಗೋದಿಲ್ಲ, ಈದ್ಗಾ ಮೈದಾನಗಳಿರೋದಿಲ್ಲ, ಎಲ್ಲವನ್ನ ಸರ್ಕಾರ ತನ್ನ ಕಬ್ಜಾಗೆ ತೆಗೆದುಕೊಂಡು ಬಿಡುತ್ತೆ, ನಮ್ಮನ್ನು ಬೀದಿಗೆ ಹಾಕಿಬಿಡುತ್ತೆ ಅಂತ ನಿರಂತರವಾಗಿ ಎಲ್ಲ ಮಸೀದಿಯಲ್ಲಿ ಕಳೆದ 1 ವರ್ಷದಿಂದ ಜನರ ಮನಸ್ಸಿನಲ್ಲಿ ತುಂಬಲಾಯಿತು. ಇದು ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕಾರಣೀಭೂತ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗಿತ್ತು. ನಿಜವಾಗಿಯೂ ಇದು ನರೇಂದ್ರ ಮೋದಿ, ಅಮಿತ್ ಶಾ, ಕಿರಣ್ ರಿಜಿಜು ಅವರು ಜೇನುಗೂಡಿನಲ್ಲಿ ಕೈ ಇಟ್ಟಂಥದ್ದೇ ಅನುಭವ ಇದು. ಏಕೆಂದರೆ ಸ್ವಲ್ಪ ಎಡವಟ್ಟಾಗಿದ್ರೂ ಕೂಡ ಇಡೀ ದೇಶದಾದ್ಯಂತ ದುಂಬಿ ಆಗುವಂಥ ಬಹಳಷ್ಟು ಸಾಧ್ಯತೆಗಳಿದ್ವು. ಆದರೆ ಪೂರಕ ವಾತಾವರಣ ಹೇಗೆ ಸೃಷ್ಟಿಯಾಯಿತು ನೋಡಿ. ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದಂಥ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ಹೇಳಿದರೂ ಕೂಡ ಜೊತೆಗೆ ಒಂದು ಕಡೆ ಚಂದ್ರಬಾಬು ನಾಯ್ಡು, ಇನ್ನೊಂದು ಕಡೆ ಗಟ್ಟಿಯಾಗಿ ಜೊತೆಗೆ ನಿಂತರು ನಿತೀಶ್ ಕುಮಾರ್ ಅವರು. ಮುಸಲ್ಮಾನರು ಓಲೈಕೆ ಮಾಡಿಕೊಂಡೇ ರಾಜಕಾರಣ ಮಾಡಿದವರಿಬ್ಬರು. ಅವರು ಇದರಿಂದ ಕನ್ವಿನ್ಸ್ ಆದರು. ನರೇಂದ್ರ ಮೋದಿ ಅಷ್ಟು ಚೆನ್ನಾಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮನವರಿಕೆ ಮಾಡಿಕೊಟ್ರು. ಒಂದನೇದು. ಎರಡನೇದು, ಅಮೇರಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ಬಂದರು ಅಧಿಕಾರಕ್ಕೆ. ಯಾವ ಅಮೇರಿಕೆಯಲ್ಲಿ ಭಾರತದ ವಿರುದ್ಧ ಜೋ ಬೈಡನ್ ನಿರಂತರವಾಗಿ ದುಡ್ಡನ್ನು ಫಂಡ್ ಮಾಡಿ ಭಾರತದಲ್ಲಿ ನಿರಂತರವಾಗಿ ಒಂದು ರೀತಿ ಉದ್ವಿಗ್ನತೆ ಉಂಟಾಗುವ ಹಾಗೆ ಮಾಡುವಂಥ ಪ್ರಯತ್ನ ನಡೀತಾ ಇತ್ತು. ಅಷ್ಟೇ ಅಲ್ಲ, ಅಮೇರಿಕೆಯ ಮೀಡಿಯಾಗಳು ಅದೇ ಕೆಲಸ ಮಾಡ್ತಾ ಇದ್ವು. ಜಾರ್ಜ್ ಸೊರೋಸ್ ಅನ್ನುವಂಥ ವ್ಯಕ್ತಿ ನಿರಂತರವಾಗಿ ನರೇಂದ್ರ ಮೋದಿ ಅವರನ್ನು ಕೆಳಗಿಳಿಸುವುದೇ ತನ್ನ 1 ಪಾಯಿಂಟ್ ಅಜೆಂಡಾ ಅಂತ ಬಹಿರಂಗವಾಗಿ ಹೇಳ್ಕೊಂಡು ಓಡಾಡ್ತಾ ಇದ್ದ. ಜೊತೆಗೆ ಹಿಂಡನ್ಬರ್ಗ್ ರಿಸರ್ಚ್ ಅನ್ನುವಂಥ ಒಂದು ಸಂಸ್ಥೆ ಭಾರತದ ಆರ್ಥಿಕತೆಯನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಈ ಬಾರಿ ಅದು ಯಾವುದೂ ಸಾಧ್ಯ ಆಗಲಿಲ್ಲ. ಒಂದನೇದು, ಜಾರ್ಜ್ ಸೊರೋಸ್ ಅಂಗಡಿ ಬಾಗಿಲು ಹಾಕ್ಕೊಂಡು ಹೋದ. ಎರಡನೇದು, ಹಿಂಡನ್ಬರ್ಗ್ ರಿಸರ್ಚ್ ಅವನ ಅಂಗಡಿ ಬಾಗಿಲು ಹಾಕ್ತು. ಅಲ್ಲಿ ಡೊನಾಲ್ಡ್ ಟ್ರಂಪ್ ಬಂದು ಕೂತರು ಜೋ ಬೈಡನ್ ಜಾಗಕ್ಕೆ. ಜೋ ಬೈಡನ್ ಯಾವ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ರು ಅದೆಲ್ಲವೂ ಈಗ ಆಗಲಾರ್ದಾಗಾಯಿತು. ರಾಹುಲ್ ಗಾಂಧಿಗೆ ಎಲ್ಲ ಕಡೆಯಿಂದ ಸಿಗ್ತಾ ಇದ್ದಂಥ ಬೆಂಬಲ ಸಿಗಲಿಲ್ಲ. ವಿಪಕ್ಷದಲ್ಲಿ ಒಗ್ಗಟ್ಟು ಅನ್ನೋದು ಉಳಿಲಿಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಈ ರೀತಿಯಾದಂಥ ಒಂದು ಪೂರಕ ವಾತಾವರಣ ಸೃಷ್ಟಿಯಾಯಿತು. ಎರಡನೇದಾಗಿ, ಇದರ ಕುರಿತಾಗಿ ನಿರಂತರವಾದ ಸಭೆಯನ್ನು ಮಾಡಲಾಯಿತು ದೇಶಾದ್ಯಂತ. 10 ಶಹರಗಳಲ್ಲಿ ನಿರಂತರವಾಗಿ ಇದರ ಕುರಿತಾಗಿ ಸಭೆಯನ್ನು ಮಾಡಲಾಯಿತು. 97 ಲಕ್ಷ ಜನರಿಂದ ಇದರ ಕುರಿತಾಗಿ ಮಾಹಿತಿಯನ್ನು ಅವರವರ ಅಭಿಪ್ರಾಯ ಸಂಗ್ರಹ ಮಾಡಲಾಯಿತು. ಯಾರ್ಯಾರು ಇದರ ಪಾಲುದಾರರಿದ್ದಾರೆ ಅವರೆಲ್ಲರ ಅಭಿಪ್ರಾಯಗಳನ್ನು, ಆಸ್ತಿಗಳ ಬಗ್ಗೆ ಮಾಹಿತಿಯನ್ನು ಎಲ್ಲವನ್ನೂ ಸಂಗ್ರಹಿಸಲಾಯಿತು. ಭಾಳ ದೊಡ್ಡ ಮಟ್ಟದಲ್ಲಿ ನಡೆದಂಥ ಯಜ್ಞ ಇದು ಸಣ್ಣ ಕಾರ್ಯಕ್ರಮ ಏನಲ್ಲ ಇದು. ಏನಾಗತ್ತೆ ಇದರಿಂದ, ಇದು ಯಾಕೆ ಹೊಸ ಶಕೆ ಅಂತ ಹೇಳಿದೆ ಅಂತಂದರೆ, ಯಾವ ಭಾರತ ದೇಶದಲ್ಲಿ ಮುಸಲ್ಮಾನರ ಓಲೈಕೆಯ ದೃಷ್ಟಿಯಿಂದಲೇ ರಾಜಕಾರಣ ಮಾಡಿಕೊಂಡು ಇಷ್ಟು ವರ್ಷವೂ ಕೂಡ ಅವ್ರನ್ನ ಓಲೈಸದೆ ಹೋದ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಅಂಥದ್ದೊಂದು ಭಾಳ ದೊಡ್ಡದಾದಂಥ ಭ್ರಮೆಯನ್ನು ಇವತ್ತು ಅಂಥದ್ದೊಂದು ಭ್ರಮೆ ಈಗ ಕಳಚಿಬಿತ್ತು. ಈ ದೇಶದ ಮುಸಲ್ಮಾನರು ರೊಚ್ಚಿಗೆದ್ರೆ ಬೆಂಕಿ ಹಚ್ಚಿ ದೊಂಬಿ ಮಾಡಿಬಿಡ್ತಾರೆ ಅನ್ನುವಂಥ ಗಾಬರಿ, ಆತಂಕ ಎಲ್ಲವೂ ಸುಳ್ಳು ಅಂತ ಮತ್ತೊಂದು ಸಲ ಸಾಬೀತಾಯಿತು. ಮೂರನೇದಾಗಿ, ವಿಪಕ್ಷದವರು ಇದರ ಹಿಂದೆ ನಿಂತು ಕೈವಾಡ ಮಾಡ್ತಾರೆ ಅನ್ನುವಂಥ ಪರಿಸ್ಥಿತಿ ಏನಿತ್ತು ಅದು ಈ ಬಾರಿ ಸಾಧ್ಯವೇ ಆಗಲಿಲ್ಲ. ಈ ದೇಶದ 3ನೇ ಅತಿ ದೊಡ್ಡ ಲ್ಯಾಂಡ್ ಬ್ಯಾಂಕ್ ಅಂತ ಹೇಳಲಾಗಿರುವಂಥ ವಕ್ಫ್ ಬೋರ್ಡ್ನ ಆಸ್ತಿಗಳು ಯಾರ್ಯಾರು ತಿಂದು ಹೋಗ್ತಾ ಇದ್ರು ಅನ್ನೋ ಕುರಿತಾಗಿ ಮಾಹಿತಿಯನ್ನು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ನಿರಂತರವಾಗಿ ಕೊಡಲಾಯಿತು. 2 ದಿವಸದ ಚರ್ಚೆಯಲ್ಲಿ ಅತಿ ಹೆಚ್ಚು ಗ್ರಾಸ ಆದಂಥ ವಿಚಾರ ಏನು ಅಂತಂದರೆ, ಯಾವ ರೀತಿ ಮುತುವಲ್ಲಿಗಳು ಆಸ್ತಿಗಳನ್ನು ನುಂಗಿ ಹಾಕ್ತಾ ಇದ್ರು ಅಂತ. ಮುತುವಲ್ಲಿ ಅಂದರೆ ಮ್ಯಾನೇಜರ್ಗಳು, ವಕ್ಫ್ ಬೋರ್ಡ್ನ ಮ್ಯಾನೇಜರ್ಗಳು ತಮ್ಮ ಹೆಸರಿನಲ್ಲಿ, ತಮ್ಮ ಕುಟುಂಬದವರ ಹೆಸರಿನಲ್ಲಿ ಹೇಗೆ ಆಸ್ತಿಗಳನ್ನು ಮಾಡ್ಕೋತಾ ಇದ್ರು ಅನ್ನೋದ್ರ ಕುರಿತಾಗಿ ಅತಿ ಹೆಚ್ಚು ಚರ್ಚೆ ಆಯಿತು.
ಇಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇದೆ. ಏನಾಯಿತು ಅಂದರೆ, ಇವತ್ತು ರಾಜ್ಯಸಭೆಯ ಕಲಾಪ ನಡೆಯುವ ಸಂದರ್ಭದಲ್ಲಿ ಇದನ್ನು ರಾಜಕೀಯಕ್ಕಾಗಿ ನರೇಂದ್ರ ಮೋದಿ ಅವರು ಬಳಸ್ಕೋತಾ ಇದ್ದಾರೆ. ಹೇಗೆ ಬಳಸ್ಕೋತಾ ಇದ್ದಾರೆ? ಬಿಹಾರದ ಚುನಾವಣೆ ಇದೆ, ಬಿಹಾರ ಚುನಾವಣೆಯಲ್ಲಿ ಮುಸಲ್ಮಾನರು ಮತ ಹಾಕಲಿ ಅಂತ ಈ ರೀತಿಯಾದಂಥ ಒಂದು ಸ್ಕೀಮನ್ನು ನರೇಂದ್ರ ಮೋದಿ ಮಾಡಿದರು. ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಬಿಹಾರ ಇದೆಯಲ್ಲ, ಬಿಹಾರದಲ್ಲಿ 29% ಮುಸಲ್ಮಾನರಿದ್ದಾರೆ, 28.9%. ಅದರಲ್ಲಿ 17.9%ನಷ್ಟು ಪಸ್ಮಂಡ ಮುಸಲ್ಮಾನರಿದ್ದಾರೆ. ಪಸ್ಮಂಡ ಮುಸಲ್ಮಾನರು ಅಂದರೆ ಮುಸಲ್ಮಾನರಲ್ಲಿ ಸ್ವಲ್ಪ ಕೆಳವರ್ಗ ಅಂತ ಭಾವಿಸಲಾಗುವಂಥ ಜನ. ಅವರಿಗೆ ನೀವು ದಲಿತ ಮುಸಲ್ಮಾನರು ಅಂತ ಕರಿಬಹುದು, ಹಿಂದುಳಿದ ವರ್ಗದ ಮುಸಲ್ಮಾನರು ಅಂತ ಕರಿಬಹುದು. ಇನ್ನು 12% ಉಳಿದ ಮುಸಲ್ಮಾನರು ಇದ್ದಾರೆ. ಈ 17 ಪಾಯಿಂಟ್ ಸಮಥಿಂಗ್ ಏನಿದಾರಲ್ಲ, ಈ ಮುಸಲ್ಮಾನರದ್ದು ಒಂದು 17.9% ಏನಿದಾರಲ್ಲ, ಇವರಿಗೆ ಅನುಕೂಲ ಆಗುವ ಹಾಗೆ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ಮಾಡಲಾಗಿದೆ. ಇಷ್ಟು ದಿವಸ ಸುನ್ನಿ ವಕ್ಫ್ ಬೋರ್ಡ್ ಅಂತ ಹೇಳಲಾಗ್ತಾ ಇತ್ತು. ಎಲ್ಲರೂ ಸುನ್ನಿಗಳೇ ಇರೋರು, ಬೇರೆ ಯಾರೂ ಅವ್ರು ಸೇರ್ಕೊಳ್ಳಲ್ಲ. ಇಲ್ಲದೆ ಹೋದರೆ ಶಿಯಾ ವಕ್ಫ್ ಬೋರ್ಡ್ ಅಂತ ಹೇಳ್ತು, ಕೇವಲ ಶಿಯಾದವ್ರದ್ದು ಇರೋದು ಕಡಿಮೆ, ಸುನ್ನಿ ವಕ್ಫ್ ಬೋರ್ಡ್ಗಳೇ ಜಾಸ್ತಿ. ಅಲ್ಲಿ ಪಶ್ಮಂಡಾಗಳಿಗೆ ಅವಕಾಶ ಇಲ್ಲ, ಅಲ್ಲಿ ಬೊಹರಾ ಮುಸಲ್ಮಾನರಿಗೆ ಆಸ್ಪದ ಇಲ್ಲ. ಬೊಹರಾ ಮುಸ್ಲಿಮರು ಅಂದರೆ ಸಂಪೂರ್ಣವಾಗಿ ಭಿನ್ನ ಆಗಿರುವಂಥ ಜನ ಅವ್ರು ನೀವು ನೋಡ್ಬೇಕಂತಂದರೆ, ಮುಂಬೈನ ನೀವು ಮೊಹಮ್ಮದಲ್ಲಿ ರೋಡ್ಗೆ ಹೋಗ್ಬೇಕು. ಆ ಮೊಹಮ್ಮದಲ್ಲಿ ರೋಡಿನ ಚರ್ನಿ ರೋಡಿಂದ ನೀವು ಮೊಹಮ್ಮದಲ್ಲಿ ರೋಡ್ ಹೋಗುವಾಗ ಆ ರೈಲ್ವೆ ಟ್ರ್ಯಾಕ್ ಏನು ಬರ್ತಲ್ಲ, ಲೋಕಲ್ ಟ್ರೈನ್ ಟ್ರ್ಯಾಕ್ ಪಕ್ಕದಲ್ಲಿರುವಂಥ ಮಸೀದಿ, ಅದರ ಪಕ್ಕದಲ್ಲಿರುವಂಥ ಕಬರಸ್ತಾನು, ಅದರ ಪಕ್ಕದಲ್ಲಿರುವಂಥ ಈ ಬೊಹರಿ ಅಂತಾರಲ್ಲಿ, ಮುಂಬೈನಲ್ಲಿ ಬೊಹರಿ ಮುಸ್ಲಿಂ ಅಂತಾರೆ. ಈ ಬೊಹರಿ ಮುಸ್ಲಿಮರು ಅತಿ ದೊಡ್ಡದಾದಂಥ ಆಸ್ಪತ್ರೆ. ಅಲ್ಲಿಯ ಜನ, ಅವರ ವೇಷಭೂಷಣ ಎಲ್ಲ ನೋಡಿದರೆ ನಮ್ಮ ಮುಸಲ್ಮಾನರಿಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನುವಷ್ಟು ಸೊಫೆಸ್ಟಿಕೇಟೆಡ್ ಆಗಿರುವಂಥ, ಅತ್ಯಂತ ಶುಭ್ರವಾಗಿರುವಂಥ ಮುಸಲ್ಮಾನರ ಸಮುದಾಯ ಅದು. ನಿಮ್ಮ ಭಾಳ ಕಡೆ ಕಾಣೋದಿಲ್ಲ. ಎಲ್ಲೂ ಇವ್ರನ್ನ ವಕ್ಫ್ ಬೋರ್ಡ್ನಲ್ಲಿ ಸೇರಿಸಿಲ್ಲ ಇಲ್ಲಿವರೆಗೂ. ನೋಡಿ, ಇವರಿಗೆ ನಿರಂತರವಾಗಿ ಲಾಭ ಮಾಡ್ಕೊಂಡು ಮುಸಲ್ಮಾನರಿಗೆ ಲಾಭ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಮಾಡ್ಕೊಂಡು ಬಂತು. ಮೊದಲೇನು ಮಾಡ್ತೀವಿ, ವಕ್ಫ್ ಬೋರ್ಡ್ಗೆ ಪ್ರತಿ ವರ್ಷ ದುಡ್ಡನ್ನು ಬಜೆಟ್ನಲ್ಲಿ ಎತ್ತಿಡೋದು, ಆ ದುಡ್ಡನ್ನು ತೆಗೆದುಕೊಂಡು ಇಷ್ಟ ಬಂದ ಹಾಗೆ ಖರ್ಚು ಮಾಡೋದು. ಅದು ಯಾವ ಲೆಕ್ಕಾಚಾರ ಇರ್ತಿರಲಿಲ್ಲ, ಅದಕ್ಕೆ ಭ್ರಷ್ಟಾಚಾರದ ಪರಮಾವಧಿ ನಡೀತಾ ಇತ್ತು. ಕೊಡ್ತಾ ಇದ್ದ ದುಡ್ಡು ದೇವಸ್ಥಾನದ ಗೋಲಕದಿಂದ ತೆಗೆದಂಥ ದುಡ್ಡು, ಈ ದೇಶದ ತೆರಿಗೆದಾರರ ದುಡ್ಡು, ಎಲ್ಲವೂ ಈ ರೀತಿ ಅದರಲ್ಲಿ ಒಂದಷ್ಟು ಪರ್ಸೆಂಟೇಜ್ ಹೇಗೆ ನಾವು ಸೇನೆಗೆ ಕೊಡ್ತೀವೋ ಆ ರೀತಿ ಈ ವಕ್ಫ್ ಬೋರ್ಡ್ಗೆ ದುಡ್ಡನ್ನು ಪಂಪ್ ಮಾಡೋದು. ಎರಡನೇದಾಗಿ ವಕ್ಫ್ ಬೋರ್ಡ್ನ ಮ್ಯಾನೇಜ್ಮೆಂಟ್ ಏನಿದೆ ಅಲ್ಲ, ಅದನ್ನು ಸದೃಢಗೊಳಿಸಲಿಕ್ಕೆ ಅದಕ್ಕೆ ತಕ್ಕ ಹಾಗೆ ವಿಧೇಯಕಗಳ ಮಂಡನೆ ಮಾಡೋದು. ಅದು ಸೆಕ್ಷನ್ ನಂಬರ್ 40 ಇರಬಹುದು, ಅದು ಈ ಯಾರೂ ಕೂಡ ಇದನ್ನು ಕೇಸ್ ಹಾಕಲಾರ್ದಾಗಿರುವಂಥದ್ದು ಇರಬಹುದು, ವಕ್ಫ್ ಬೈ ಯೂಸರ್ ಇರಬಹುದು. ಎಲ್ಲವನ್ನೂ ಕೂಡ ಈ ದೇಶದ ಸಂವಿಧಾನದಕ್ಕಿಂತ ವಿಶೇಷವಾದಂಥವರು, ಸಂವಿಧಾನಾತೀತರಾದಂಥವ್ರು, ಸಂವಿಧಾನದ ಉತ್ತರದಾಯಿತ್ವ ಇರಲಾರ್ದಂಥ ಜನ ಅಂತ ಮಾಡಲಿಕ್ಕೆ 1995ರಲ್ಲಿ 2013ರಲ್ಲಿ ನಿರಂತರವಾಗಿ ಈ ರೀತಿ ವಿಧೇಯಕಗಳನ್ನು ಮಾಡಿ ಅವ್ರಿಗೆ ಇನ್ನಿಲ್ಲದ ಹಾಗೆ ಬಲಾಢ್ಯರನ್ನಾಗಿ ಮಾಡಿ ಈ ದೇಶದ ಭಸ್ಮಾಸುರರನ್ನಾಗಿ ಮಾಡಲಾಯಿತು. ಯಾವ ಮಟ್ಟಿಗೆ ಅಂದರೆ, ನಮ್ಮ ಚಿಲ್ಲೂರು ಬಡ್ಡಿ ಹೊಲದಲ್ಲಿ ಒಬ್ಬ ಗೋರಿ ಕಟ್ಕೊಂಡಂದರೆ ನಾಳೆ ಬೆಳಗ್ಗೆ ನನ್ನ ಹೊಲ ಅವಂದು, ನಮ್ಮ ರಾಮಲಿಂಗೇಶ್ವರ ಗುಡಿ ಇಲ್ಲ, ನನ್ನ ಹೊಲ ಇಲ್ಲ, ಏನೂ ಇರೋದಿಲ್ಲ. ಆ ರೀತಿಯಾದಂಥ ವ್ಯವಸ್ಥೆಗೆ ನಾವು ಸಿಗಾಕೊಂಡ್ಬಿಟ್ಟು ದೇಶದ 3ನೇ ಅತಿ ದೊಡ್ಡ ಲ್ಯಾಂಡ್ ಬ್ಯಾಂಕ್ ಆಗಿತ್ತು. ಅಷ್ಟೇ ಆಗಿದ್ದರೆ ಪರವಾಗಿಲ್ಲ, ಅವರು ಎಲ್ಲಿಗೆ ಬಂದುಬಿಟ್ಟಿದ್ರು ಅಂದರೆ ಇಡೀ ದಿಲ್ಲಿ ನಮ್ಮದು ಅನ್ನುವಂಥ ಮಟ್ಟಿಗೆ ಬಂದುಬಿಟ್ರು, ಏರ್ಪೋರ್ಟ್ ನಮ್ಮದು ಅನ್ನೋ ಮಟ್ಟಿಗೆ ಬಂದರು. ಮೊನ್ನೆ ನಡೆದಂಥ ಕುಂಭಮೇಳ ಏನಿದೆಯಲ್ಲ, ಆ 400 ಎಕರೆ ಜಾಗ ಅದು ಕೂಡ ನಮ್ಮದು ಅಂತ ದಾಖಲೆಗಳನ್ನು ಕೊಡ್ಲಿಕ್ಕೆ ಬಂದರು. ಸಂಭಲ್ನ ಇಡೀ ಊರೇ ನಮ್ಮದು ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಅಷ್ಟೇ ಅಲ್ಲ, ಇವರ 1,500 ವರ್ಷ ಹಳೆಯ ಒಂದು ಹಳ್ಳಿ ದೇವಸ್ಥಾನ ತಮಿಳುನಾಡಿನಲ್ಲಿ ಅದು ನಮ್ಮದು ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಈ ರೀತಿಯಾಗಿ ಇವರ ಹಠಾಟೋಪ ಜನಸಾಮಾನ್ಯರಿಗೆ ಅರ್ಥ ಆಗ್ಲಿಕ್ಕೆ ಶುರುವಾಯಿತು. ಯಾವಾಗ ಜನಸಾಮಾನ್ಯರಿಗೆ ಇದು ಭಾಳ ದೊಡ್ಡ ಮಟ್ಟದ ಲ್ಯಾಂಡ್ ಜಿಹಾದು ಅಂತ ಗೊತ್ತಾಗ್ಲಿಕ್ಕೆ ಶುರುವಾಯಿತು, ಅವಾಗ ಇದು ಎರಾಡಿಕೇಟ್ ಆಗ್ಬೇಕು ಅನ್ನೋದು ಉಳಿದ ಹಿಂದೂ ಜನರಿಗೆ ಇದರ ಅರಿವಾಗ್ಲಿಕ್ಕೆ ಶುರುವಾಯಿತು. ಆವಾಗ ಒತ್ತಡ ಶುರುವಾಯಿತು ಸರ್ಕಾರದ ಮೇಲೆ. ಯಾಕೆ ಇನ್ನೂ ವಕ್ಫ್ ಆ್ಯಕ್ಟ್ನ ನೀವು ಜಾರಿಗೆ ತಂದಿಲ್ಲ, ಯಾಕೆ ವಕ್ಫ್ ಆ್ಯಕ್ಟ್ನ ಜಾರಿಗೆ ತಂದಿಲ್ಲ? ಬಟ್ ಭಾಳ ನಿಧಾನಗತಿಯಲ್ಲಿ ನರೇಂದ್ರ ಮೋದಿಯವರು ಒಂದೊಂದಾಗಿ ಮಾಡ್ತಾ ಬಂದರು. ಈ ಪಶ್ಮಾಂಡ ಮುಸಲ್ಮಾನರು ಅಂತಿದಾರಲ್ಲ, ಬಿಹಾರದ ವಿಚಾರ ಹೇಳ್ತಾ ಇದ್ದೆ, ಚುನಾವಣೆಯಲ್ಲಿ ಲಾಭ ಮಾಡ್ಕೋತಾ ಇದ್ದಾರೆ ನರೇಂದ್ರ ಮೋದಿಯವರು ಅಂತ. 17.9% ಮತ ಇದ್ದಾವೆ. ಅವರಿಷ್ಟು ಕೂಡ ಈಗ ಪಶ್ಮಾಂಡಗಳನ್ನ ಈ ವಕ್ಫ್ ಬೋರ್ಡ್ನಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ವಕ್ಫ್ ಬೋರ್ಡ್ನಲ್ಲಿ ಸೇರಿಸಬೇಕು ಅಂತ ವಿಧೇಯಕದಲ್ಲಾಗಿದೆ. ಪಶ್ಮಾಂಡ ಮುಸಲ್ಮಾನರನ್ನು ತುಷ್ಟೀಕರಣ ಮಾಡಲಿಕ್ಕೆ ಈ ಕೆಲಸ ಮಾಡಿದ್ದಾರೆ. ಭಾಳ ನಗು ಬರುವಂಥದ್ದು ಅದೇ. ಯಾಕೆಂದರೆ ಬಿಹಾರದ ಚುನಾವಣೆಗಿಂತ ಮುಂಚೆ ಎಷ್ಟೋ ವರ್ಷಗಳಿಂದ ಇದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ, ಅಮಿತ್ ಶಾ ಅವರು. ಕಾಲ ಕೂಡಿ ಬಂದದ್ದು ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ. ರೊಟ್ಟಿ ತಂತಾನೆ ಹೋಗಿ ತುಪ್ಪದಲ್ಲಿ ಜಾರಿ ಬಿದ್ದದ್ದಿದು. ಇವ್ರು ಹೋಗಿ ರೊಟ್ಟಿಯನ್ನು ಅದರಲ್ಲಿ ಎಸೆದದ್ದಲ್ಲ,
ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದದ್ದು. ಆಮೇಲೆ ಎರಡನೇ ದಿನ ಐರನ್ನೇ ಹೇಳ್ತೀನಿ, ಇವರೆಲ್ಲ ಓಲೈಕೆಯನ್ನು ಮಾಡ್ಬೋದು ಮುಸಲ್ಮಾನರನ್ನ, ನರೇಂದ್ರ ಮೋದಿ ಓಲೈಕೆ ಮಾಡಬೇಡ ಅಂದರೆ ಹೆಂಗೆ? ಇಲ್ಲ, ಅವರು ಹಿಂದುತ್ವದ ಪ್ರಖರ ಶಕ್ತಿ. ನಾವು ಹಿಂದೂಗಳೇ ಹೇಳ್ತೀವಿ, ಹೋಗಿ ನೀವು ಪಶ್ಮಂಡ ಮುಸಲ್ಮಾನರು ಬೇಕಾದ್ರೆ ಖುಷಿ ಮಾಡಿ ಅಡ್ಡಿಲ್ಲ, ಆದರೆ ಈ ದೇಶದ ಲ್ಯಾಂಡ್ ಜಿಹಾದ್ ನಿಂತು ಹೋಗಬೇಕು. ವಾಮ ಮಾರ್ಗದ ಮೂಲಕವಾದರೂ ಅಧರ್ಮವನ್ನು ತೊಡೆಯಿರಿ, ಅದಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ನಾವು ಹಿಂದೂಗಳು ಹೇಳ್ತೀವಿ. ಹಾಗಾಗಿ ಇವರಿಗೆಲ್ಲ ಇರುಸು ಮುರುಸು ಆಗ್ಲಿಕ್ಕೆ ಶುರು ಆಯಿತು. ಅಖಿಲೇಶ್ ಯಾದವ್ ಮಾತಾಡ್ಲಿಕ್ಕೆ ಶುರು ಮಾಡಿದರು. ಅಖಿಲೇಶ್ ಯಾದವ್ ಹೇಳಿದರು, ನೀವು ಮುಸಲ್ಮಾನರನ್ನ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದೀರಿ. ನೀವು ಹಿಂದೂಗಳನ್ನ ಹೊಡಿತಾ ಇದ್ರಿ, ಅವ್ರು ಮುಸಲ್ಮಾನರು ಹೊಡಿತಾರೆ, ಹೊಡಿಲಿ ಬಿಡಿ, ನಿಮಗೇನು ಸಂಕಷ್ಟ, ನೀವೇನು ಮುಸಲ್ಮಾನರ ಅಲ್ಲ ತಾನೇ, ನೀನೊಬ್ಬ ಗೌಳಿ ಕುಟುಂಬದಿಂದ, ಯಾದವರ ಕುಟುಂಬದಿಂದ ಬಂದಂಥವನು, ನಿನಗೆ ಯಾಕೆ ಅದ್ರ ಬಗ್ಗೆ ಯೋಚನೆ? ಯಾಕೆಂದರೆ ಈತನ ಓಟ್ ಹೊರಟೋಗುತ್ತಲ್ಲ, ಆದ್ದರಿಂದ ಈತನಿಗೆ ಅದು ಸಂಕಷ್ಟ ಆಗಿ ಕೂತ್ಕೊಳ್ಳುತ್ತೆ. ಈ ರೀತಿಯ ವಿದ್ಯಮಾನ ನಡೀತಾ ಇತ್ತು. ಇರಲಿ, ವಿಷಯವನ್ನು ನಿಮಗೆ ಸಂಪೂರ್ಣವಾಗಿ ಡೀಟೇಲಾಗಿ ಹೇಗೆ ಲ್ಯಾಂಡ್ ಜಿಹಾದ್ ನಿಂತು ಹೋಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಮಾಡ್ತೀನಿ. ಈಗ ಸಮಯ ರಾತ್ರಿ 2:45. ನಾನೀಗ ರೆಕಾರ್ಡಿಂಗ್ ಮಾಡುವಾಗ ಬೆಳಗಿನ ಜಾವ 2:45. ನಂದು ರೆಕಾರ್ಡಿಂಗ್ ಆದಮೇಲೆ ನನ್ನ ಎಡಿಟರ್ಗಳು ಇದನ್ನು ತೆಗೆದುಕೊಂಡು ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಅಲ್ಲಿ ಫೋಟೋಗಳು ಸೇರಿಸ್ಬೇಕು. ಸೇರಿಸಿ ಅದನ್ನು ಬೆಳಿಗ್ಗೆ ತಮಗೆಲ್ಲ ತಲುಪುವ ಹಾಗೆ ಬಿತ್ತರಗೊಳ್ಳಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಬೇಕು. ಹೀಗಾಗಿ ಅದ್ರ ಕುರಿತಾಗಿ ಸುದೀರ್ಘವಾಗಿ ಮಾತಾಡೋದಿಲ್ಲ. ಒಂದು 2-3 ವಿಷಯವನ್ನು ಹೇಳಿ ಈಗಿನ ಸಂಚಿಕೆಯನ್ನು ಮುಗಿಸ್ತೇನೆ. ಮೊದಲನೇದಾಗಿ, ಯಾವಾಗಲೂ ರಾಹುಲ್ ಗಾಂಧಿಯವರು ಬ್ಯಾಂಕಾಕ್ನಲ್ಲಿಯೋ ಅಥವಾ ತೈವಾನ್ನಲ್ಲಿಯೋ ಎಲ್ಲೋ ವಿಯೆಟ್ನಾಂನಲ್ಲಿಯೋ ಇರೋರು, ಈ ಬಾರಿ ನರೇಂದ್ರ ಮೋದಿ ಬ್ಯಾಂಕಾಕಲ್ಲಿದ್ದಾರೆ, ರಾಹುಲ್ ಗಾಂಧಿ ಇಲ್ಲಿ ಸಂಸತ್ತಿನಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ವೇಷಭೂಷಣವನ್ನೇ ಸರಿಯಾಗಿ ಹಾಕಿಕೊಳ್ಳಲಾರದೆ ನೈಟ್ ಡ್ರೆಸ್ನಲ್ಲಿ ಹವಾಯಿ ಚಪ್ಪಲಿ ಹಾಕ್ಕೊಂಡು ಬರುವಾಗ ಹೇಗಿರ್ತಾರೋ ಆ ರೀತಿ ನಿನ್ನೆ ಸಂಸತ್ತಿಗೆ ಬಂದಂಥ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಒಬ್ಬ ವ್ಯಕ್ತಿಗೆ ಪಾವಿತ್ರ್ಯತೆಯನ್ನು ಉಳಿಸಬೇಕು ಸಂಸತ್ತಿಂದು ಅನ್ನುವಂಥ ಕನಿಷ್ಠ ಖಬರು, ವಿವೇಚನೆ, ವಿವೇಕ ಎರಡೂ ಇಲ್ಲ ಅಂತ ಮತ್ತೊಂದು ಸಲ ಸಾಬೀತುಪಡಿಸಿದ್ದಾರೆ. ಯಾವ ರಾಹುಲ್ ಗಾಂಧಿ ನಿರಂತರವಾಗಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಇಲ್ಲ, ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಸ್ಪೀಕರು ಅಂತ ಸ್ಪೀಕರಿಗೆ ಹೋಗಿ ಸ್ಪೀಕರ್ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ರು ಇವರು, ಅಂಥ ರಾಹುಲ್ ಗಾಂಧಿಗೆ ಸತತವಾಗಿ 42% ಅವಧಿಯನ್ನು ಮಾತನಾಡಲಿಕ್ಕೆ ಅವ್ರ ಪಕ್ಷಕ್ಕೆ ಕೊಟ್ಟ ಸಂದರ್ಭದಲ್ಲಿ ಒಂದೇ ಒಂದು ಶಬ್ದವನ್ನು ನಿನ್ನೆ ಮಾತನಾಡಲಿಲ್ಲ. ಒಂದು ಶಬ್ದ ಅವರು ಮಾತನಾಡಲಿ ಅಂತ ಇಡೀ ದೇಶ ಕಾಯ್ತಾ ಇತ್ತು. ಇದಕ್ಕಿಂತ ಐತಿಹಾಸಿಕಗಳಿಗೆ ಅವರ ಜೀವನದಲ್ಲಿ ಇನ್ನೆಂದೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಿಕ್ಕ ಅವಕಾಶವನ್ನು ಅವರು ಬಳಸಿಕೊಳ್ಳಲಿಲ್ಲ. ಬಳಸಿಕೊಳ್ಳದೇ ಇರೋದಕ್ಕೆ ಕಾರಣ ಇದೆ, ಅದನ್ನು ನಾಳೆ ಚರ್ಚೆ ಮಾಡೋಣ, ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ತೀನಿ. ಎರಡನೇದಾಗಿ, ಈ ಹೊಸ ಧ್ರುವ ತಾರೆ ಅವರ ಪಕ್ಷಕ್ಕೆ ಅಂತ ಹೇಳಲಾಗುವಂಥ ಪ್ರಿಯಾಂಕಾ ವಾಡ್ರಾ ಸಂಸತ್ತಿನಲ್ಲಿ ಕಾಣಲೇ ಇಲ್ಲ. ಎಲ್ಲರಿಗೂ ವಿಟೋ ಪಾಸ್ ಮಾಡಿಸಲಾಗಿತ್ತು, ಎಲ್ಲರೂ ಹಾಜರಾಗಲೇಬೇಕಾದಂಥ ಅನಿವಾರ್ಯತೆ ಇತ್ತು, ಎಲ್ಲ ಪಕ್ಷದವರು ವಿಪ್ ಜಾರಿ ಮಾಡಿದರು. ಆದರೆ ಪ್ರಿಯಾಂಕಾ ವಾಡ್ರಾ ಮಾತ್ರ ನಾಪತ್ತೆ. ಯಾವಾಗಲೂ ನರೇಂದ್ರ ಮೋದಿ ಇಂಥ ಸಂದರ್ಭದಲ್ಲಿ, ಸಂಕೀರ್ಣವಾದ ಸಂದರ್ಭದಲ್ಲಿ ಯಾವಾಗಲೂ ರಾಜಧಾನಿಯಲ್ಲಿದ್ದು ಪ್ರತಿಯೊಂದು ಉಸ್ತುವಾರಿಯನ್ನು ನೋಡ್ತಾ ಇದ್ದರು. ಮೊಟ್ಟ ಮೊದಲ ಬಾರಿಗೆ ನರೇಂದ್ರ ಮೋದಿಯವರ ಅನುಪಸ್ಥಿತಿಯಲ್ಲಿ ಅತ್ಯಂತ ಸಮರ್ಥವಾಗಿ ಅಮಿತ್ ಶಾ ಹಾಗೂ ಕಿರಣ್ ರಿಜಿಜು 2 ದಿನಗಳ ಕಲಾಪಗಳನ್ನು ಯಾವುದೇ ಅಡ್ಡಿ ಆತಂಕ ವಿಘ್ನಗಳಿಲ್ಲದೆ ಸಂಪನ್ನಗೊಳಿಸಿದರು. ಒಂದು ಹೊಸ ಶಕೆ, ಒಂದು ಹೊಸ ಪರ್ವಕ್ಕೆ ನಾಂದಿಯನ್ನು ಹಾಡುವುದರಲ್ಲಿ ಅವರ ಪಾಲು ಬಹಳ ದೊಡ್ಡದು. ಈ ದೇಶಕ್ಕೆ ಹೇಗೆ ಇದು ಅತ್ಯಂತ ಅಗತ್ಯವಾದಂಥ ವಿಧೇಯಕ ಆಗಿತ್ತು ಅನ್ನೋದರ ಕುರಿತು ನಾಳೆ ಒಂದೊಂದೇ ವಿಷಯದ ಕುರಿತು ನಾಳಿನ ಮಧ್ಯಾಹ್ನದ ಸಂಚಿಕೆಯಲ್ಲಿ ಹೇಳ್ತೀನಿ. ತುಂಬ ಮಾತಾಡೋದಿದೆ ತಮ್ಮ ಹತ್ರ, ಕಣ್ಣು ಎಳಿತಾ ಇದೆ. ಇಡೀ ದಿವಸ ದಣಿವು, ನಿರಂತರವಾಗಿ ಮಾತು ಕೇಳೋದಿದೆಯಲ್ಲ, ಬೇರೆಯವರ ಮಾತನ್ನು ಕೇಳುವುದು ಕೂಡ ಮನುಷ್ಯನಲ್ಲಿ ಆಯಾಸವನ್ನು ಉಂಟು ಮಾಡುತ್ತೆ ಅಂತ ನಮ್ಗೆ ಗೊತ್ತಾಗಿದ್ದೆ. ಈಚೆಗೆ ನಾವು ಮಾತಾಡೋದ್ರಿಂದ ಆಯಾಸ ಆಗೋದು ಬೇರೆ, ಅದು ಸ್ವಾಭಾವಿಕ. ಅದು ಆದರೆ ಬೇರೆಯವರ ಮಾತು ಕೇಳೋದು ಕೂಡ ನಮ್ಗೆ ಆಯಾಸವನ್ನು ಉಂಟು ಮಾಡೋದು. ಅದಕ್ಕೆ ಮೌನಕ್ಕೆ ಹೆಚ್ಚು ಬೆಲೆ, ಅದು ಬಂಗಾರ ಮತ್ತು ಅದು ಹೆಚ್ಚು ಶಕ್ತಿಯನ್ನು ಕೊಡುವಂಥದ್ದು. ಆದರೆ ಕೇಳಲೇಬೇಕಾದಂಥ ಅನಿವಾರ್ಯ ಸಂದರ್ಭದಲ್ಲಿ ಕೇಳಲೇಬೇಕಲ್ವೇ? ಏಕೆಂದರೆ ನಾವು ಮಾಡುವಂಥ ಒಂದು ಸಣ್ಣ ಎಡವಟ್ಟು, ಒಂದು ಸಣ್ಣ ಮಿಸ್ಟೇಕು ತಮ್ಮಲ್ಲಿ ತಪ್ಪು ಅಭಿಪ್ರಾಯವನ್ನು ಮೂಡಿಸಿಬಿಡುತ್ತೆ ಅನ್ನುವಂಥ ಆತಂಕ ನನ್ನನ್ನು ಯಾವತ್ತೂ ಜಾಗೃತ ಅವಸ್ಥೆಯಲ್ಲಿ ಇಟ್ಟಿರುತ್ತೆ. ಇಷ್ಟೊತ್ತಿನಲ್ಲಿ ಸಂಚಿಕೆ ಮಾಡುವಾಗಲೂ ಕೂಡ ನನ್ನಲ್ಲಿ ಅದೊಂದು ರೀತಿಯ ಸಾರ್ಥಕ್ಯ ಇದೆ, ಒಂದು ಅದಮ್ಯವಾದಂಥ ಸಂಭ್ರಮ ಇದೆ. ಏಕೆಂದರೆ ಒಂದು ಹೊಸ ಶಕೆಗೆ ನಮ್ಮನ್ನು ನಾವು ತೆರೆದುಕೊಳ್ತಾ ಇದ್ದೀವಿ. ಇಂಥದ್ದೊಂದು ಕಾಲಘಟ್ಟಕ್ಕೆ ನೀವು ಸಾಕ್ಷಿಯಾಗಿದ್ದೇವೆ ಅಲ್ವಾ? ಏನನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.